ಕಾಂಗ್ರೆಸ್ ಮತಕಳ್ಳತನ ವಿರೋಧಿಸಿ ಪೋಸ್ಟರ್ ಅಭಿಯಾನ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ದೊಡ್ಡ ಧಕ್ಕೆಯಾಗಿದೆ. ಪುರಸಭಾ ಸದಸ್ಯ ಎ ನಂಜುಂಡಪ್ಪ. ದೇಶದಾದ್ಯಂತ ಚುನಾವಣೆಗಳ ಪವಿತ್ರತೆ ಪ್ರಶ್ನಾರ್ಥಕವಾಗಿದೆ. ಒಬ್ಬ ವ್ಯಕ್ತಿ ಮತ ಚಲಾಯಿಸಿದ ನಂತರ ಮತ್ತೊಂದು ಬೂತ್ನಲ್ಲಿ ನಕಲಿ ಮತ ಹಾಕುವ ಘಟನೆಗಳು ನಡೀತಾ ಇದೆ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ದೊಡ್ಡ ಧಕ್ಕೆಯಾಗಿದೆ. ಈ ದುಷ್ಟವೃತ್ತಿ ನಿಲ್ಲಿಸಲು ಕಾಂಗ್ರೆಸ್ ಶಕ್ತಿಪೂರ್ವಕವಾಗಿ ಹೋರಾಟ ನಡೆಸುತ್ತಿದೆ ಅಂತ ಪುರಸಭಾ ಸದಸ್ಯ ಎ ನಂಜುಂಡಪ್ಪ ತಿಳಿಸಿದ್ದಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತಕಳ್ಳತನ ವಿರೋಧಿ ಜಾಗೃತಿ ಅಭಿಯಾನ ನಡೆಸಿದರು. ಪಟ್ಟಣದ ಪ್ರಮುಖ ರಸ್ತೆ, ಸರ್ಕಾರಿ ಕಚೇರಿ, ಬಸ್ ನಿಲ್ದಾಣ ಮತ್ತು ಜನಸಂದಣಿ ಪ್ರದೇಶಗಳಲ್ಲಿ ಪೋಸ್ಟರ್ ಅಂಟಿಸುವ ಮೂಲಕ ಮತದಾನದ ಪವಿತ್ರತೆ ಉಳಿಸುವ ಸಂದೇಶ ನೀಡಲಾಯಿತು. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದೇವೆ. ಇದೀಗ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಅಭಿಯಾನ ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಕಾಂಗ್ರೆಸ್ ದೇಶವ್ಯಾಪ್ತಿ ಉಗ್ರ ಹೋರಾಟ ಆರಂಭಿಸುತ್ತದೆ ಅಂತ ಎಚ್ಚರಿಸಿದರು. ನಂತರ ಬಾಲೇನಹಳ್ಳಿ ಯುವ ಕಾಂಗ್ರೆಸ್ ರಮೇಶ್ ರವರು ಮಾತನಾಡಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಮತದಾರರ ಪಟ್ಟಿ ಲೋಪ ಹಾಗೂ ಅಕ್ರಮಗಳನ್ನು ಬಹಿರಂಗಪಡಿಸಿದ್ದು ಅದನ್ನು ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಸ್ಪಷ್ಟಪಡಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರವು ನೇರ ಹಾಗೂ ಪಾರದರ್ಶಕ ವಿಧಾನಗಳ ಮೂಲಕ ಅಲ್ಲ, ಬದಲಾಗಿ ಮತದಾರರ ಹಕ್ಕುಗಳನ್ನು ಕಸಿದುಕೊಂಡು ಕಳ್ಳತನದ ಮುಖಾಂತರ ಅಧಿಕಾರಕ್ಕೆ ಬಂದಿದೆ ಅಂತ ತಿಳಿಸಿದರು. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರು, ನವೀನ್ ಅವರು, ಬಾಬು ಅವರು, ನರೇಂದ್ರ ಅವರು, ನನ್ನ ಎಲ್ಲ ಯುವ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತ ಮಿತ್ರರೇ, ಬಾಗೇಪಲ್ಲಿಯಲ್ಲಿ ಏನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ರಾಷ್ಟ್ರೀಯ ನಾಯಕರುಗಳ ಎಲ್ಲ ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರು ಮತ್ತು ನಮ್ಮ ನಾಯಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಬಾಗೇಪಲ್ಲಿಯಲ್ಲಿ ಎಲ್ಲ ಸರ್ಕಾರಿ ನಮ್ಮ ಬಸ್ಸುಗಳಿಗೆ ಸ್ಟಿಕ್ಕರ್ ಅಭಿಯಾನ ಒಂದು ಮೂಲಕ ಪೋಸ್ಟರ್ನ ಅಭಿಯಾನ ಮೂಲಕ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಇದರ ಉದ್ದೇಶ BJP ಸರ್ಕಾರ ಮತಕಳ್ಳತನ ಆಗಿರೋದು ಎಲ್ಲರಿಗೂ ಎತ್ತಿ ಹಿಡಿಯುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಿದೆ. ಯಾಕಂತೇಳಿದ್ರೆ ಎಲ್ಲಿ ನೋಡಿದ್ರೂ ಒಂದೇ ಮನೆಯಲ್ಲಿ 50 ವೋಟ್ಗಳಿರುವುದು, ಜೊತೆಗೆ ಒಂದೇ ಮನೆಯಲ್ಲಿ ಅವರ ಅಡ್ರೆಸ್ ಇಲ್ಲದೇ ಇದ್ರೂ ಮತಗಳಿರುವುದು, ಅದು ಎಲ್ಲರ ಒಂದು ಇದರಿಂದ ಮತಕಳ್ಳತನ ಆಗಿದೆ. ಅದೊಂದು ರಿಗ್ಗಿಂಗ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರವನ್ನು BJP ಅವರು ನಡೆಸ್ತಾ ಇರೋದ್ರಿಂದ ಇದು ಒಂದು ಶೋಚನೀಯವಾದಂಥ ಒಂದು ಸಂಗತಿ ಆಗಿದೆ. ಇದರ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ಜನಪ್ರಿಯ ಶಾಸಕರು, ಮಾರ್ಗದರ್ಶಿಗಳಾದಂಥ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದೇವೆ. BJP ವಿರುದ್ಧವಾಗಲಿ ಎಲ್ಲ ಒಂದು ಯಾವುದೇ ಒಂದು ಸಮಸ್ಯೆ ಬಂದಾಗ ಈ ಮತಕಳ್ಳತನದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್ ಗುಡಿಬಂಡೆ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯತ್ ನಾಮನಿರ್ದೇಶನ ಸದಸ್ಯರಾದ ಅಂಬರೀಶ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್, ನರೇಂದ್ರ, ಗೂಳೂರು ಬಾಬು, ಸಲೀಂ, ಆಸಿಫ್, ಪುಟ್ಟಪರ್ತಿ ವಿನೋದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಪವರ್ ನ್ಯೂಸ್ 1, ಭಾಗ್ಯನಗರ.